ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನ್ ಸಮಾಚಾರ ಅಂತ ಹೇಳ್ತಾ ಹಾಗೂ ಕೇಳ್ತಾ ನಾನು ನಿಮ್ಮ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮ್ಯಾಟ್ರಿಗೆ ಬಂದ್ಬಿಡ್ತೇನೆ. ಇವತ್ತಾನೆ ಜಸ್ಟ್ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಹಿಂದೆ ವಾಮನ ಟ್ರೈಲರ್ ರಿಲೀಸ್ ಆಯಿತು. ಯಾರ್ಯಾರು ನೋಡಿದ್ರಿ, ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ವಾಮನ ಟ್ರೈಲರ್ನ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ದರ್ಶನ್ ಸರ್ಗೆ ಧನ್ಯವಾದಗಳನ್ನ ಹೇಳಿದ್ದಾರೆ. ಅಫ್ಕೋರ್ಸ್ ಧನ್ವೀರ್ ಅವರ ಸಿನಿಮಾ ಅಂತಂದ್ರೆ ನಮ್ಮ ದರ್ಶನ್ ಸರ್ ಅವರ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಧನ್ಯವಾದಗಳನ್ನ ಅವರು ಹೇಳಲೇಬೇಕು. ಅದಾದ್ಮೇಲೆ ಈ ಸಿನಿಮಾದ ಪ್ರೊಡ್ಯೂಸರ್ ಚೇತನ್ ಗೌಡ ಅವರು, ಮತ್ತೆ ಇದನ್ನ ಹೇಳೋದೇ ಮರ್ತ್ಬಿಟ್ಟೆ, ಇದು ರಿಲೀಸ್ ಆಗಿರೋದು A2 ಮ್ಯೂಸಿಕ್ ಚಾನಲ್ ಅಲ್ಲಿ. ಅಫ್ಕೋರ್ಸ್ ನೀವು ನೋಡಿದಿರ ಅಂತಂದ್ರೆ ಡೀಟೇಲ್ ಆಗಿ ನಿಮಗೆ ಗೊತ್ತಿರುತ್ತೆ. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ನನಗೆ ಆ ಟ್ರೈಲರ್ ನೋಡಿ ಅನ್ಸಿದ್ದೇನಪ್ಪ ಅಂತಂದ್ರೆ, ಪಕ್ಕಾ ಮದರ್ ಸೆಂಟಿಮೆಂಟು, ಒಂದೊಳ್ಳೆ ಲವ್ ಸ್ಟೋರಿ, ಮತ್ತೆ ಇನ್ನು ಮೇಜರ್ ಆಗಿ ಒಂದು ಮಾಸ್ ಕಂಟೆಂಟ್ ಇರುವಂತಹ ಒಂದು ಸಿನಿಮಾ ಅಂತ ನನಗನ್ನಿಸ್ತು. ಮತ್ತೆ ಒಂದು ಒಳ್ಳೆ ಸಾಂಗ್ ಕೂಡ ಇದೆ. ಅಂದ್ರೆ ಒಂದು ಒಳ್ಳೆ ಅಂತಂದ್ರೆ ಅಲ್ಲಿ ಇರೋದೆಲ್ಲ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಆದ್ರೆ ಒಂದು ಹಿಟ್ಟಾಗಿರೋ ಸಾಂಗ್ ಯಾವ್ದಪ್ಪ ಅಂತಂದ್ರೆ ಟ್ರೈಲರ್ ಅಲ್ಲೇ ತೋರಿಸಿರೋ ಹಾಗೆ ಮುದ್ದು ರಾಕ್ಷಸಿ ಅನ್ನುವಂಥ ಒಂದು ಸಾಂಗು. ಮತ್ತೆ ನಮ್ಮ ದರ್ಶನ್ಸ್ ಅವರು, ಡಿ ಬಾಸ್ ಅವರು ಈ ಸಿನಿಮಾದ ಟ್ರೈಲರ್ ಬಗ್ಗೆ ಹೇಳಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ನ ಮೆನ್ಷನ್ ಕೂಡ ಮಾಡಿ ಹೇಳಿದ್ದಾರೆ. ಇದು ಪರ್ಸ್ನಲಿ ನನಗೆ ಕೂಡ ಇಷ್ಟ. ನಾನು ಕೂಡ ಮನೇಲಿ ನನ್ನ ಹೆಂಡತಿಗೆ ಮುದ್ದು ರಾಕ್ಷಸಿ ಅಂತ ಆಡ್ಕೊಂತ ಇರ್ತೀನಿ ಅಂತ. ಮತ್ತೆ ಟ್ರೈಲರ್ನ ಸ್ಕ್ರೀನ್ ಪ್ಲೇ, ಕ್ಯಾಮ್ರಾ ವರ್ಕು, ಆಮೇಲೆ ವಿಜುವಲ್ ಎಫೆಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ನೆಕ್ಸ್ಟ್ ಲೆವೆಲ್. ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಈ ಸಿನಿಮಾ ಅಂತಲ್ಲ, ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಇವಾಗಿನ ಯಾವುದೇ ಸಿನಿಮಾ ಬಂದ್ರು, ಯಾವುದೇ ಸಿನಿಮಾನ ನೀವು ತಗೊಂಡ್ರು ಅದರಲ್ಲಿ ಕ್ಯಾಮ್ರಾ ವರ್ಕು, ವಿಜುವಲ್ ಎಫೆಕ್ಟ್ಸು, ಸ್ಕ್ರೀನ್ ಪ್ಲೇ ಎಲ್ಲ ಅದ್ಭುತವಾಗಿರುತ್ತೆ. ಅದಂತೂ ಖುಷಿ ಪಡಲೇಬೇಕು. ಮತ್ತೆ ಇನ್ನೊಂದು ಮೇನ್ ಮ್ಯಾಟ್ರು, ಮತ್ತೆ ಬೇಜಾರಾಗುವಂಥ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ, ನಾನು ಯಾವುದೇ ಮೂವಿ ಬಗ್ಗೆ ಮಾತಾಡೋದಾಗ್ಲಿ, ಇನ್ನು ಮುಂದೆ ಯಾವುದೇ ಮೂವಿ ಬಗ್ಗೆ ಮಾತಾಡಿದ್ರು ನಾನು ಹೇಳೋದು ಇದೆ, ಪೈರಸಿ ಬಗ್ಗೆ. ದಯವಿಟ್ಟು ಯಾರು ಕೂಡ ಪೈರಸಿನ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಕೋಟ್ಯಾಂತರ ರೂಪಾಯಿನ ಇನ್ವೆಸ್ಟ್ ಮಾಡಿ ಒಂದು ಸಿನಿಮಾನ ಮಾಡಿರ್ತಾರೆ. ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ. ನೀವು ಕಮೆಂಟ್ ಹಾಕ್ಬೋದು, ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ. ಬಟ್ ಹಂಗಂತ ನೀವು ಎಲ್ಲಾರು ಫ್ರೀಯಾಗಿ ನೋಡ್ಬಿಟ್ರೆ, ಯಾರೋ ಕಳಿಸ್ಬಿಟ್ರು, ಲಿಂಕ್ ಮುಖಾಂತರ ನೋಡಿದ್ರು ಅಂತಂದ್ರೆ ಅವ್ರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಿದೀರಾ? ಹಗಲು ರಾತ್ರಿ ಅನ್ನೋದೇ ಶೂಟ್ ಮಾಡಿರ್ತಾರೆ ಅವರು. ಸೊ ಹಾಗಾಗಿ ಅವ್ರಿಗೂ ಒಂದು ಗೌರವ ಕೊಡಿ. ನಿಮ್ ಕೈಲಿ ನೋಡೋಕ್ಕಾಗಲ್ಲ ಅಂತಂದ್ರೆ ಬಿಟ್ಬಿಡಿ, ಅದು ಟಿವಿಗೆ ಬಂದಾಗಲೇ ನೋಡಿ, ಇಲ್ಲಂತಂದ್ರೆ ಫ್ರೀಯಾಗಿ ಯಾರಾದ್ರು ಸಿಕ್ತಾಗ ನೋಡಿ. ದಯವಿಟ್ಟು ಅದು ಥಿಯೇಟರ್ ಅಲ್ಲಿ ರನ್ನಿಂಗ್ ಇದ್ದಾಗ ಯಾರು ಆ ಕೆಲಸ ಮಾಡಕ್ ಹೋಗ್ಬೇಡಿ. ದುಡ್ಡು ಕೊಟ್ಟೆ ಹೋಗಿ ನೋಡಿ, ಇಲ್ಲಂತಂದ್ರೆ ನೋಡಕ್ಕೆ ಹೋಗ್ಬೇಡಿ. ಇದಂತೂ ಖಡಕ್ಕಾಗಿ ಹೇಳ್ತೀನಿ ನಾನು. ಸೊ ಕನ್ನಡ ಸಿನಿಮಾನ ಬೆಳೆಸ್ತಾ ಇರಿ. ಕನ್ನಡ ಸಿನಿಮಾಗೆ ನಿಮ್ ಸಪೋರ್ಟ್ ಇರಲಿ. ಬೇರೆ ಬೇರೆ ಭಾಷೆಗಳು ಯಾವ ತರ ಕೊಡ್ತಿರೋ ಅದೇ ತರ ಕನ್ನಡ ಸಿನಿಮಾಗಳಿಗೆ ಕೊಡಿ ಅಂತ ಹೇಳ್ತಾ, ವಾಮನ ಟ್ರೈಲರ್ ಅಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯ್ತು. ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದ್ರೂ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್.